ರಾಜ್ಯಸಭಾ ರಣಕಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾಂಗ್ರೆಸ್ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ. ಸಿಎಲ್ಪಿ ಮೀಟಿಂಗ್ ಅನ್ನ ಖಾಸಗಿ ಹೋಟೆಲ್ನಲ್ಲೇ ನಡೆಸ್ತಾ ಇದೆ. ಸಾಯಂಕಾಲ 6 ಗಂಟೆಗೆ ಮಹತ್ವದ ಸಿಎಲ್ಪಿ ಮೀಟಿಂಗ್ ಅನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಎಲ್ಲಾ ಶಾಸಕರನ್ನ ಕರ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನ ಉಸ್ತುವಾರಿ ಸಚಿವರಿಗೆ ಕೊಡಲಾಗಿದೆ. ಎಲ್ಲ ಶಾಸಕರು ಸಭೆಯಲ್ಲಿ ಕಂಪಲ್ಸರಿ ಭಾಗ್ಯ ಆಗಲೇಬೇಕು ಅಂತ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ಹೋಟೆಲ್ನಲ್ಲೇ ಉಳ್ಕೊಳ್ತಾರೆ ಶಾಸಕರು. ನಾಳೆ ಚುನಾವಣೆ ಇರೋದ್ರಿಂದ ಇವತ್ತೇ ಬಂದು ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಹೋಟೆಲ್ನಿಂದ ನೇರವಾಗಿ ಮತದಾನಕ್ಕೆ ತೆರಳುತ್ತಾರೆ. ಸಭೆಯಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ಅಭ್ಯರ್ಥಿಗಳಾದ ಅಜಯ್ ಮಾಕನ್, ಸೈಯದ್ ಹುಸೇನ್, ಜಿಸಿ ಚಂದ್ರಶೇಖರ್ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಸ್ನಲ್ಲಿ ಎಲ್ಲ ಶಾಸಕರುಗಳನ್ನ ಕರ್ಕೊಂಡು ಬರ್ತಾರೆ. ಅಡ್ಡ ಮತದಾನದ ಆತಂಕ ತೀವ್ರವಾಗಿರೋದ್ರಿಂದ ಮತದಾನಕ್ಕೆ ಇವರು ಯಾರಾದರೂ ಗೈರಾಗಬಿಟ್ರೆ ಅನ್ನೋ ಆತಂಕ ಇರೋದ್ರಿಂದ ಹೀಗೆ ಎಲ್ಲರನ್ನೂ ಒಂದೆಡೆ ಕೂಡಿ ಇಡಲಾಗ್ತಾ ಇದೆ. ಶಾಸಕರು ಒಟ್ಟಾಗಿ ಇರಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಏನಾಗುತ್ತೆ ಹಾಗಾದ್ರೆ 6 ಗಂಟೆ ಮೀಟಿಂಗಲ್ಲಿ ಏನಾಗುತ್ತೆ? ಎಲ್ರಿಗೂ ವಿಪ್ ಜಾರಿ ಮಾಡ್ತಾರಾ? ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಾ? ಅಲ್ಲಿ ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಾರಾ? ಹೇಗಿರುತ್ತೆ? ಮಹತ್ವದ ಸಭೆ 6 ಗಂಟೆಗೆ ಇವತ್ತು ಸಿಎಲ್ಪಿ ಮೀಟಿಂಗು ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ. ಬಹುಶಃ ಯಾವುದೇ ಪಕ್ಷಗಳು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಟೈಟ್ ಆಗುತ್ತೆ ರಾಜ್ಯಸಭಾ ಚುನಾವಣೆ ಅಂತೇಳಿ. ಭಾಳ ಈಸಿಯಾಗಿ ಗೆಲ್ಲುವಂಥ ಅವಕಾಶಗಳಿತ್ತು. ಆದರೆ ಯಾವಾಗ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಎಂಟ್ರಿ ಆಗ್ತಾರೆ ಈ ಪ್ರಾಬ್ಲಮ್ ಶುರುವಾಯಿತು ಅಂತ ಒಂದು ಲೆಕ್ಕದಲ್ಲಿ. ಆದರೆ ಹಾಗಂತ ಒಂದು 40 ಓಟ್ಗಳನ್ನು ಫ್ರೀ ಬಿಡೋಕ್ಕೂ ಕೂಡ ರಾಜಕಾರಣಿಗಳು ಬಿಟ್ಬಿಡೋ ಪ್ರಶ್ನೆನೇ ಇಲ್ಲ. ಹೇಗಾದರೂ ಮಾಡೋಣ ಅಂತೇಳಿ. ಯಾಕೆಂದರೆ ಈ ಹಿಂದೆ ಕೂಡ ನಿಮಗೆ ನೆನಪಿರ್ಬೋದು ವೀಕ್ಷಕರೇ, JDSನಲ್ಲಿದ್ದಂಥ 7 ಮಂದಿ ಶಾಸಕರು ಅಡ್ಡ ಮತದಾನ ಮಾಡಿದ ಕಾರಣಕ್ಕಾಗಿ ಅವರು ಶಾಸಕ ಸ್ಥಾನವನ್ನು ಕಳ್ಕೊಳ್ಳಿಲ್ಲ. ಆದರೆ ಮುಂದಿನ ದಿನಮಾನಗಳಲ್ಲಿ ಅವರು ಕಾಂಗ್ರೆಸ್ಗೆ ಬಂದರು. ಈ ಜಮೀರ್ ಅಹಮದ್ ಖಾನ್ ಇರ್ಬೋದು, ಚೆಲುವರಾಯಸ್ವಾಮಿ ಅವರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಗೋಪಾಲಯ್ಯ ಇರ್ಬೋದು, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದೀಗ ರಾಜ್ಯಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ರಾಜ್ಯಸಭೆಗೆ ಶಾಸಕರು ಮತದಾನ ಮಾಡಲಿದ್ದಾರೆ. ಕುಪೇಂದ್ರ ರೆಡ್ಡಿ ಗೆಲ್ಲಿಸಲು BJP JDS ಇನ್ನಿಲ್ಲದ ರಣತಂತ್ರ ಮುಂದುವರಿಸಿದೆ. MLAಗಳನ್ನು ಹಿಡಿದಿಡೋದಕ್ಕೆ ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗಿದೆ. ಹೀಗಾಗಿ ಇಂದು ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ಅಲ್ಲಿಂದ ನೇರವಾಗಿ ಎಲ್ಲ ಕಡೆಯಿಂದ ಕೂಡ ನಮ್ಮ ರಿಪೋರ್ಟರ್ಗಳು ಕೂಡ ಇದ್ದಾರೆ. ಅದಕ್ಕಿಂತ ಮೊದಲು ಈ ಒಂದು ಸ್ಟೋರಿ ಕಂಪ್ಲೀಟ್ ಮಾಹಿತಿ ನೋಡ್ಕೊಂಬರೋಣ. ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ಅಖಾಡ ಮತ್ತಷ್ಟು ರಂಗೇರಿದೆ. ಕ್ರಾಸ್ ವೋಟಿಂಗ್ ಕಿರಿಕಿರಿ ಮಧ್ಯೆಗೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಆಗಿದೆ. ಬೆಂಗಳೂರಿಗೆ ಆಗಮಿಸಿರೋ ಸುರ್ಜೇವಾಲಾ ನಾಳೆ ರಾಜ್ಯಸಭೆ ಚುನಾವಣೆ ಮುಗಿಯುವವರೆಗೂ ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ಗೆ ಕೆಲ ಮಾಹಿತಿ ನೀಡಿದ DCM ಯಾರೂ ಅಡ್ಡ ಮತದಾನ ಮಾಡಲ್ಲ, ಈಗಾಗಲೇ ನಾವು ಶಾಸಕರ ಜೊತೆ ಮಾತನಾಡಿದ್ದೀವಿ ಅಂತಲೇ ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರೋ ಹಿಲ್ಟನ್ ಹೋಟೆಲ್ ಮಾಲೀಕರಿಗೆ 150 ರೂಮ್ ಬೇಕು ಅಂತ ಸೂಚಿಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಲ್ಟನ್ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಅಜಯ್ ಮಾಕನ್, ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಸೇರಿದಂತೆ ಎಲ್ಲ ಶಾಸಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಅಧಿವೇಶನದ ಬಳಿಕ ಎಲ್ಲ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಹೊಣೆ ನೀಡಲಾಗಿದೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅನರ್ಹತೆ ಅಸ್ತ್ರ ಪ್ರಯೋಗಕ್ಕೂ ಮುಂದಾಗಿದೆ. ಅಡ್ಡ ಮತದಾನ ಮಾಡಿದ್ರೆ ಶಾಸಕರು ಅನರ್ಹರಾಗ್ತಾರೆ ಅಂತ ಸಚಿವ MB ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಸೀಟ್ಗಳು ಗೆಲ್ತೀವಿ, ನಮಗೆ ಸರ್ಪ್ಲಸ್ ಅದಾವೆ, ಎಲ್ಲ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಅಬ್ಸರ್ವ್ ಅಂತ. ಸುಮ್ಮನೆ ನಾವೆಲ್ಲರೂ ಕೂಡ ಇರಬೇಕು ಒಂದು ಅಂಥೇಳಿ ಶಾಸಕಾಂಗ ಸಭೆ ಅದ ಕೂಡಿರೋಣ ಅಂತ ಮಾಡಿದೆ ಅಷ್ಟೇ. ಬಿಟ್ಟರೆ ಅಲ್ಲೇನು ಕೂಡ ಇನ್ನೂ ಒಂದು 2 ಓಡೇಟ್ ಎಕ್ಸ್ಟ್ರಾ ಬರ್ತಾವೆ, ಕಡಿಮೆ ಬರೋಂಗಿಲ್ಲ. ನೋಡೋಣ ಅದನ್ನ ಏನಾಗ್ತದೆ. ಕಷ್ಟ ಇರ್ತದೆ. ಯಾಕಂದರೆ ಏನಾಗ್ತದೆ, ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ, ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ರೆ ಮಾಡಿ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ. ಅನರ್ಹ ಹೋಗಿ ಇಲೆಕ್ಷನ್ಗೆ ಹೋಗ್ತಾರೆ. ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು. ಇನ್ನು ಇತ್ತ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಮೆಗಾ ಪ್ಲಾನ್ ಮಾಡಿದೆಯಂತೆ. ರೆಬಲ್ ನಾಯಕ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಜೊತೆ ಬಿಜೆಪಿ ಚರ್ಚೆ ಮಾಡಿದೆಯಂತೆ. ಈ ಇಬ್ಬರು ನಾಯಕರು ಯಾವುದೇ ಕಾರಣಕ್ಕೂ ಮತದಾನಕ್ಕೆ ಗೈರಾಗಲ್ಲ, ಬಿಜೆಪಿಗೆ ಮತದಾನ ಮಾಡೋದಾಗಿ ಭರವಸೆ ನೀಡಿದಾರಂತೆ. ಇನ್ನು ಅತ್ತ ಕುಮಾರಸ್ವಾಮಿ ಕೂಡ ಕುಪೇಂದ್ರ ರೆಡ್ಡಿ ಗೆಲ್ಲಿಸಿಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡಿಕೊಂಡಿದ್ದಾರೆ.
ಒಟ್ಟಿನಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಶತಾಯಗತಾಯ ಗೆಲುವಿಗೆ ಕಾಂಗ್ರೆಸ್ ಸರ್ಕಸ್ ನಡೆಸ್ತಾ ಇದೆ. ಶಾಸಕರು ಕೈ ಕೊಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಓಕೆ, ಶ್ರೀಲಕ್ಷ್ಮಿ ಅವರೇ, ಏನನ್ಸುತ್ತೆ ಈ ಚುನಾವಣೆ ಇಷ್ಟೊಂದು ಟೈಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು? ಆಕ್ಚುಲಿ ತುಂಬಾ ಅನಿರೀಕ್ಷಿತ. ಆದರೆ ರಾಜ್ಯಸಭೆನಲ್ಲಿ ಹೀಗಾಗಿರೋದು ಹಿಂದೂ ಕೂಡ ಸಾಕಷ್ಟು ಬಾರಿ ಆಗಿದೆ. ಕುತೂಹಲ ಇರೋದು ನಾಳೆ ಏನಾಗುತ್ತೆ ಅನ್ನೋದು. ಅವರು ಹೇಳಿದಾಗೆ, ಎಂ ಬಿ ಪಾಟೀಲ್ ಹೇಳಿದಾಗೆ, ಇಟ್ಸ್ ನಾಟ್ ದಟ್ ಈಸಿ ಟು ಟೇಕ್ ಸಚ್ ಡಿಸಿಷನ್ ಅಲ್ವಾ. ಈಗ ಅವ್ರ ಮುಂದಿನ ರಾಜಕೀಯ ಭವಿಷ್ಯನ ಕೂಡ ನೋಡಬೇಕಾಗುತ್ತೆ. ನೀವು ಈ ಹಿಂದೆ ಅದೇ ನಾನು ಹೇಳಿದ್ನಲ್ಲ, JDS ವಿಚಾರಕ್ಕೆ ಬಂದಾಗ ಅವ್ರು 7 ಜನನು ಕ್ರಾಸ್ ಔಟ್ ಮಾಡಿದ್ರು, ಏನೂ ಆಗಿರಲಿಲ್ಲ, ಅವರೇ ಮೇಲಾಗಿ ಹೊಡೆದಿದ್ರು, ಕೋರ್ಟ್ಗೆ ಹೋಯ್ತು ಅದು. ಆ ನಂತರ ಆದರೆ ಅದೇನಾಗುತ್ತೆ ಅಂತಂದ್ರೆ, ನಿಮಗೆ ಶಾಸಕ ಅಸಿಂಧುತರ ರಾಜ್ಯಸಭೆದೊಂದು ಇದೇ ಬೇರೆ. ಈಗ ನಿಮಗೆ 44.80 ಒಬ್ಬೊಬ್ಬರಿಗೆ ಬೇಕಿರುವಂಥ ಮತಗಳು. ಮತ್ತೊಮ್ಮೆ ಹೇಳ್ತಿದ್ದೀನಿ ವೀಕ್ಷಕರೇ, ಸುರಪುರ ಶಾಸಕರು ತೀರ್ಕೊಂಡ ಕಾರಣಕ್ಕಾಗಿ 136 ಇದ್ದದ್ದು 135 ಆಯಿತು. ಈಗ 45 ಒಬ್ಬರಿಗೆ ಬೇಕಿರುವಂಥದ್ದು 45 ಮತಗಳು. 45 × 3 ಅಂತ ಹೇಳಿದಾಗ 135. ಆದರೂ ಕೂಡ ಯಾರು ಕೂಡ ಅಷ್ಟಕ್ಕಷ್ಟೇ ಇಟ್ಕೊಳ್ಳೋದಿಲ್ಲ, ಒಂದು ಎಕ್ಸ್ಟ್ರಾ ಹಾಕಿರ್ತಾರೆ. ಈಗ ನಾರಾಯಣ್ ಭಾಂಡಗೆ ಅವರು 45 ಸ್ಥಾನಗಳು ಸಾಕಾಗುತ್ತೆ BJPದು 66ರಲ್ಲಿ. ಆದರೆ 45ಕ್ಕೆ ನಿಲ್ಲಿಸಲ್ಲ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ. ಯಾವ್ದಾದ್ರು ಮತ ಅಸಿಂಧು ಆಗಬಿಟ್ರೆ ಒಂದು 3 ಜಾಸ್ತಿ ಹಾಕಿರ್ತಾರೆ. ನೀವು ಒಂದು ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸುವಾಗಲೂ ಕೂಡ ನೀವು 2-3 ಉಮೇದುವಾರಿಕೆಯನ್ನು ಸಲ್ಲಿಸಿರ್ತೀರಿ, ಯಾವುದಾದ್ರೂ ಒಂದು ಕಡೆ ಹಿಡಿದಾಕ್ತಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಒಂದು ಭಾಳ ಸ್ಪಷ್ಟವಾಗಿರುವಂಥದ್ದು, ಕುಪೇಂದ್ರ ರೆಡ್ಡಿ ಒಂದು ವೇಳೆ ಗೆದ್ದರೆ ಕಾಂಗ್ರೆಸ್ನ ಕ್ರಾಸ್ ಔಟ್ ಮಾಡಿದವರು ಯಾರು, ನಂಬರ್ 1. ಅದು ಮುಂದಿನ ಲೋಕಸಭಾ ಚುನಾವಣೆಗೆ ಕೊಡುವಂಥ ಪೆಟ್ಟಿದೆಯಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ. ಆದರೆ ಮೊನ್ನೆ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದೀವಿ ನಾವು ಅಂತ. ಸಡನ್ ಆಗಿ ಆಶ್ಚರ್ಯ, ಜನಾರ್ದನ್ ರೆಡ್ಡಿ ಹೆಂಗೆ ಅಂತ. ಅಲ್ಲಿ ನೋಡಿದಾಗ ಬಜೆಟ್ನಲ್ಲಿ 120 ಕೋಟಿ ಅಂಜನಾದ್ರಿ ಬೆಟ್ಟಕ್ಕೆ ಇಟ್ಟಿದ್ದಾರೆ. ಒನ್ ಮೋರ್ ಆಂಗಲ್ ಇದಕ್ಕೆ, ಬಿಜೆಪಿಯಿಂದ ಅಡ್ಡ ಮತದಾನ ಆಗೋ ಚಾನ್ಸಸ್ ಇದೆ ಅನ್ನೋ ಅನುಮಾನ ಇದೆ. ಆದರೆ ಒಂದು ಬಿಜೆಪಿಯಿಂದ ಅಡ್ಡ ಮತದಾನ ಆದರೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಪ್ರಾಬ್ಲಮ್ ಆಗಲ್ಲ. ಬಿಜೆಪಿ ಅಭ್ಯರ್ಥಿ ಪ್ರಾಬ್ಲಮ್ ಆಗಲ್ಲ, ಕುಪೇಂದ್ರ ರೆಡ್ಡಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅವರು ಅಂದ್ಕೊಂಡಿದ್ದದ್ದು ಈಗ 2-3 ಅಂದರೆ ಒಂದು ವೇಳೆ ಇವರಿಗೆ ಬೇಕು ಅಂತಂದ್ರೆ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ಬಿಜೆಪಿ ಅಭ್ಯರ್ಥಿ ಆರಾಮ್ಸೆ ಗೆದ್ದು ಬರ್ತಾರೆ, ನಾರಾಯಣ್ ಭಾಂಡಗೆ ಅದರಲ್ಲಿರಲ್ಲ. ವೀಕ್ಷಕರೇ, ಮೇಡಮ್ ಹೇಳಿದ್ದು ಹೆಂಗೆ ಅಂತಂದರೆ, 45 ಆದ ಅಥವಾ 48 ಆದ ನಂತರ 58, 68 ಅಥವಾ 18 ಮತಗಳು ಎಕ್ಸ್ಟ್ರಾ ಇದೆ. ಅದು ಕ್ರಾಸ್ ವೋಟಿಂಗ್ ಆದರೂ ಕೂಡ ಬಿಜೆಪಿಗೆ ತೊಂದರೆ ಆಗೋದಿಲ್ಲ. ಆದರೆ ಕಾಂಗ್ರೆಸ್ನಿಂದ ಕ್ರಾಸ್ ವೋಟಿಂಗ್ ಆದರೆ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ ಸೋತೋಗ್ಬಿಡ್ತಾರೆ. ಇದು ಏನು ಅಂತಂದರೆ ಪ್ರತಿಷ್ಠೆಯ ಪ್ರಶ್ನೆ ಇದು. ಸೋಲೋದು ಗೆಲ್ಲೋದು, ಆಮೇಲೆ ಮತ್ತೊಮ್ಮೆ ಅವರನ್ನು ಗೆಲ್ಲಿಸ್ಬಿಡ್ಬೋದು. ಸೋಲೋದು ಗೆಲ್ಲೋದು ಬೇರೆ ವಿಚಾರ. ಬರೀ ನಾಗೇಂದ್ರ ಬಾಬು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಇದ್ದಾರೆ, ರೆಸಾರ್ಟ್ನಿಂದ ಸುರೇಶ್ ಇದ್ದಾರೆ. ಮತ್ತೊಂದು ಕಡೆ ಹಿಲ್ಟನ್ ಹೋಟೆಲ್ನಲ್ಲಿ ನಾಗೇಂದ್ರ ಬಾಬು, ವಿಧಾನಸೌಧದಿಂದ ಸುರೇಶ್, ಹಿಲ್ಟನ್ ಹೋಟೆಲ್ನಿಂದ ನಾಗೇಂದ್ರ ಬಾಬು ಅವರೇ, ಏನು ಕಾಣ್ತಾ ಇದೆ ಅಲ್ಲಿ? ಆಮೇಲೆ ಸಾಧಾರಣವಾಗಿ ಇಂಥದ್ದು ನಾವು ಕೂಡ ತುಂಬ ಕಡೆ ಹೋಗಿದ್ವಿ. ಒಮ್ಮೆ ಗೋವಾಕ್ಕೆ ಹೋಗಿದ್ವಿ, ಒಮ್ಮೆ ಡೆಲ್ಲಿಗೆ ಹೋಗಿದ್ವಿ, ಒಮ್ಮೆ ಚೆನ್ನೈಗೆ ಹೋಗಿದ್ವಿ. ಹಾಗೇನು ಅಂತಂದರೆ ಒಳಗಂತೂ ಎಂಟ್ರಿ ಇಲ್ಲ. ಬಾಕಿ ಟೈಮಲ್ಲಾದರೆ ಒಳಗೆ ಎಂಟ್ರಿ ಇರುತ್ತೆ, ಅಟ್ಲೀಸ್ಟ್ ಮಾತಾಡ್ಸ್ಕೊಂಡು ಬರ್ಬೋದು. ವಿಧಾನಸೌಧಲ್ಲಾದರೂ ಒಳಗೆ ಎಂಟ್ರಿ ಇರುತ್ತೆ, ನಿಮಗೆ ಎಂಟ್ರಿನೇ ಕೊಡಲ್ಲ ಈ ಒಳಗೆ. ಯಾರು ಏನು ಮಾತಾಡ್ತಾ ಇದ್ದಾರೆ ಏನು ಅಂತ ನಿಮ್ಗೆ ಬರ್ತಿರುವಂಥ ಮಾಹಿತಿ ಏನು ಅಪ್ಡೇಟ್ ಏನಲ್ಲಿ? ಜಯಪ್ರಕಾಶ್ ಶೆಟ್ಟಿ ಅವರು ನೀವು ಹೇಳಿದಂತೆ ಮಾಧ್ಯಮದವ್ರನ್ನ ಇಂಥ ಸಂದರ್ಭದಲ್ಲಿ ಗೇಟಿಂದ ಹೊರಗಡೆನೇ ಇರ್ತಾರೆ. ನೋಡಿ, ಅಲ್ಲಿ ಹಿಲ್ಟನ್ ಹೋಟೆಲ್ ಕಾಣಿಸ್ತಾ ಇದೆ. ನಾನೀಗ ರಿಂಗ್ ರೋಡ್, ಮಾನ್ಯತಾ ಟೆಕ್ ಪಾರ್ಕ್ನ ಒಳಗಡೆ ಪ್ರವೇಶ ಮಾಡುವಂಥ ರಿಂಗ್ ರೋಡ್ನಲ್ಲಿದ್ದೀವಿ. ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಾರೆ ಅಂತಂದರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನಾನೇನಾದ್ರು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲರೂ ಬಂದು ನಮ್ಮನ್ನು ಲಾಕ್ ಮಾಡಿ, ನೀವು ಇಲ್ಲಿ ಬರಬಾರ್ದು, ಇದೇನೂ ಕೂಡ ತೋರಿಸ್ಬಾರ್ದು ಅಂತೇಳಿ ಹೊರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಹಾಕಿರ್ತಾರೆ. ಇದು ಯಾವಾಗಲೂ ಕೂಡ ಇದು ಸರ್ವೇ ಸಾಮಾನ್ಯ, ಅದು ನಿಮಗೂ ಕೂಡ ಗೊತ್ತಿದೆ, ಅದನ್ನು ನೀವು ಕೂಡ ಅನುಭವಿಸಿದಿರಿ ಕೂಡ. ಇಲ್ಲಿ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಹಿಲ್ಟನ್ ಹೋಟೆಲ್. ಈ ಹೋಟೆಲ್ಗೆ ಇವತ್ತು ಮಧ್ಯಾಹ್ನದ ಬಳಿಕ ಎಲ್ಲ ಶಾಸಕರು, ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಆಗಮಿಸ್ತಾರೆ ಅನ್ನುವ ಮಾಹಿತಿ ಇದೆ. ನೆನ್ನೆ ನಾನು ಒಳಗಡೆ ಹೋಗಿ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಾಗ ಹೋಟೆಲ್ಗೆ ಒಂದು ಮಾಹಿತಿ ಬಂದಿದೆ, 150 ರೂಮ್ಗಳು ಬೇಕಿದೆ, ನೀವು ರಿಸರ್ವ್ ಮಾಡಿಟ್ಟಿರಿ ಅಂತೇಳಿ. ಎಷ್ಟು ದಿನ ಅಂತ ಹೇಳಿಲ್ಲ, ಆದರೆ ಇವತ್ತು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಬಹುತೇಕ 12 ಗಂಟೆಯ ಬಳಿಕ ಎಲ್ಲ ಶಾಸಕರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಆದರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಟೆಲ್ನಲ್ಲಿ ಸ್ಟೇ ಆಗ್ತಾರೆ ಅನ್ನೋದು ಕುತೂಹಲ ಇದೆ. ಇದೆಲ್ಲದರ ಜೊತೆಯಲ್ಲಿ ಇವತ್ತು CLP ಮೀಟಿಂಗ್ ಇದೆ. ಆ CLP ಮೀಟಿಂಗನ್ನು ಕೂಡ ಇದೇ ಖಾಸಗಿ ಹೋಟೆಲ್ನಲ್ಲಿ ಮಾಡುವ ನಿರೀಕ್ಷೆ ಕೂಡ ಇದೆ. 1 to 1 ಪ್ರತಿಯೊಬ್ಬರನ್ನು ಕೂಡ ಕರೆದು ನೀವು ಯಾವುದೇ ಕಾರಣಕ್ಕೂ ಕೂಡ ಕ್ರಾಸ್ ಓಟನ್ನು ಮಾಡಲೇಬಾರ್ದು ಅನ್ನುವ ತಾಕೀತನ್ನು ಮಾಡುವಂಥ ಕೆಲಸಗಳು ಇವತ್ತಾಗುತ್ತೆ.
ಮತ್ತೊಂದು ಕಡೆ ಮೊನ್ನೆ ರಾತ್ರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಜ್ಯಸಭಾ ಚುನಾವಣೆ ಮುಗಿಯೋವರೆಗೂ ಕೂಡ ಅವರು ಬೆಂಗಳೂರಲ್ಲೇ ಠಿಕಾಣಿಯನ್ನು ಹೂಡಲಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಅವರು, ನೀವು ಹೇಳಿದ್ರಿ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಬಹುತೇಕ ಇಂಪಾರ್ಟೆಂಟ್ ಪ್ರತಿಷ್ಠೆ. ನಮ್ಮ ಅಭ್ಯರ್ಥಿನ ನಾವು ಗೆಲ್ಸ್ಕೊಂಡ್ವಾ, ನಮ್ಮ ಅಭ್ಯರ್ಥಿ ಸೋಲಿಗೆ ಕಾರಣ ಆಯ್ತಾ, ಈ ಪ್ರತಿಷ್ಠೆಯ ಇಲ್ಲ ಕಣ ಇಲ್ಲ ಆಗಿದೆ. ಇಲ್ಲ So, ಒಂದು ಕಡೆ ನಾಗೇಂದ್ರ ಬಾಬು ಕಾಂಗ್ರೆಸ್- ನಾಗೇಂದ್ರ ಬಾಬು ಅದು ಹಂಗೆ ಬರಲ್ಲ. ಅದು ಪರ್ಸೆಪ್ಷನ್ ಹಂಗಾಗತ್ತೆ ಅಂತ. ಪರ್ಸೆಪ್ಷನ್ ಹೆಂಗಾಗ್ಬಿಡ್ತದೆ ಅಂತಂದ್ರೆ ಈಗ ಮೈತ್ರಿಯ ಮೊನ್ನೆ ಏನು MLC ವಿಚಾರದಲ್ಲಿ ಪುಟ್ಟಣ್ಣ ಗೆದ್ದುಬಿಟ್ರು, ಮೈತ್ರಿಗೆ ಸೋಲಾಯಿತು, ರಂಗನಾಥ್ ಅವರಿಗೆ ಸೋಲಾಯಿತು. ಈಗ ಏನಾದರೂ ಮತ್ತೊಮ್ಮೆ ಕುಪೇಂದ್ರ ರೆಡ್ಡಿಗೆ ಸೋಲಾದರೆ ಪರ್ಸೆಪ್ಷನ್ ಏನಾಗುತ್ತೆ ಅಂತಂದರೆ ಅದರಿಂದ ಏನು ಲಾಭ ಆನೆ ಕುದುರೆ ಆಗೋ ಪ್ರಶ್ನೆ ಅಲ್ಲ. ಏನು ಸೋಲಾಗ್ತಿದೆಯಂತೆ, ಮೈತ್ರಿಗೆ ಸೋಲಾಗ್ತಿದೆಯಂತೆ, ಇದೆಯಲ್ಲ ಇದು ಜನರಿಂದ ಜನರಿಗೆ ಹೋದಾಗ ಲೋಕಸಭಾ ಚುನಾವಣೆ ಮೇಲೆ ಬೀರುವಂಥ ಪ್ರಭಾವ. ಹಾಗಾಗಿ ಈ ಬಾರಿ ಗೆದ್ರಂತೆ 3 ಜನ, ಕಾಂಗ್ರೆಸ್ನಲ್ಲಿ ಒಬ್ಬರು ಸೋತ್ರಂತೆ ಅಂತ ಹೇಳುವಾಗ ನೋಡಿ 135 ಜನ ಇದ್ದರು, ಆದರೂ ಕೂಡ ಮೈತ್ರಿ ಗೆದ್ದು ಬಿಡ್ತು, ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಆ ಭಯ ಕಾಡ್ತಾ ಇರೋದು. ಪ್ಲೀಸ್ ಕಂಟಿನ್ಯೂ. ಅಂದರೆ ಜಯಪ್ರಕಾಶ್ ಶೆಟ್ಟಿ ನೀವು ಹೇಳಿದ 100% ಕರೆಕ್ಟ್. ನೋಡಿ, ಇವತ್ತು ಮೈತ್ರಿಯನ್ನು ನಾಯಕರು ಮಾಡ್ಕೊಂಡಿರ್ಬೋದು, ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದ್ದಾಗ ನೋಡಿ, ಮೊನ್ನೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಮೈತ್ರಿಗೆ ಸೋಲಾಗಿದೆ. ಕಾರ್ಯಕರ್ತರಲ್ಲಿ ಇವರು ನಾಯಕರು ಮೈತ್ರಿ ಮಾಡಿಕೊಂಡ್ರು ಕೂಡ ಇಲ್ಲಿ ಸೋಲಾಗ್ತದೆ ಅನ್ನುವ ಟಾಕ್ ಶುರುವಾಗುತ್ತೆ. ಈಗ ಒಂದು ಎಲೆಕ್ಷನಲ್ಲೂ ಕೂಡ, ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇಲ್ಲಿ ಏನೋ ಸೋಲಾಯಿತು ಅಂತಂದರೆ ಅದರ ಎಫೆಕ್ಟ್ ಲೋಕಸಭಾ ಚುನಾವಣೆಯಲ್ಲಿ ಬೀಳಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಇದ್ರೂ ಕೂಡ ಕಾರ್ಯಕರ್ತರಲ್ಲಿ ಬೇರೆ ಹಿಲ್ಟನ್ ಹೋಟೆಲ್ ಏನು ಕಾರ್ಯಕ್ರಮ ಇವತ್ತು? ಹಿಲ್ಟನ್ ಹೋಟೆಲ್ ಏನು ಕಾರ್ಯಕ್ರಮ? 1 2 3 ಆ ಹಿಲ್ಟನ್ ಹೋಟೆಲಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರೇ, ಹಿಲ್ಟನ್ ಹೋಟೆಲಲ್ಲಿ ಇವತ್ತು 3:30ಗೆ CLP ಮೀಟಿಂಗ್ ನಡೆಯುತ್ತೆ ಅನ್ನುವ ಮಾಹಿತಿ ಇದೆ. ಮಧ್ಯಾಹ್ನ 1:15 ನಂತರ ಎಲ್ಲ ನಾಯಕರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನುವ ಮಾಹಿತಿ ಕೂಡ ಇರುವಂಥದ್ದು. ಎಲ್ಲ ಶಾಸಕರು ಬರ್ತಾರ ಅನ್ನೋದು ಇಲ್ಲಿ ತಲೆ ಲೆಕ್ಕ ಅಂತ ಹೇಳ್ತೀವಲ್ಲ, ಆ ತಲೆ ಲೆಕ್ಕ ಅನ್ನೋದು ಇವತ್ತು ಕ್ಲಿಯರ್ ಆಗಿ ಕಾಂಗ್ರೆಸ್ ಗೊತ್ತಾಗುತ್ತೆ. ಇದು ಇವತ್ತಿನ ಪ್ರೋಗ್ರಾಮ್. ಥ್ಯಾಂಕ್ ಯು.